ಈಗ ತಾನೆ ಈ ಮನ್ಮಥ ಈ ಹಳ್ಳಿಗೆ ಬಂದಿದ್ದಾನೆ. ಆ ರತಿ ಈ ಮನ್ಮಥನ್ ನೋಡಿ ಪ್ರೀತಿಸಿದ್ರೆ ನೀನು ರತಿ ಅಲ್ಲ ಕಣ, ಚೆನ್ನಿ ಕಣ. ಚೆನ್ನಿ? ಚೆನ್ನಿ ಅಂದ್ರೆ ಅದೇ ನಮ್ಮ ರಾಮನ ಮಗಳು. ಧರ್ಮಪ್ಪನವರೇ, ನೀವು ಈ ಊರಿಗೆ ಧರ್ಮರಾಜರು ಇದ್ದಂಗೆ. ನಿಮ್ಮಂಥ ದೊಡ್ಡ ಮನುಷ್ಯರು ಇರೋದ್ರಿಂದಲೇ ನಮ್ಮೂರಿಗೂ ಒಂದು ತೂಕ, ಬೇರೆ ಗ್ರಾಮದವ್ರಿಗೆ ನಮ್ಮನ್ನು ನೋಡಿದ್ರೆ ಒಂದು ಗೌರವ. ನಂದೇನೈತೆ ಮಹಾಭದ್ರಣ್ಣ, 10 ಜನ ನಿಮ್ಮಂತ ದೊಡ್ಡವರು ಬೆವರು ಸೂರಿಸಿ ಮುತುವರ್ಜಿ ವಹಿಸಿ ಓಡಾಡೋದ್ರಿಂದಲೇ ನನ್ಗೂ ಒಂದು ಮರುವಾದೆ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಏರ್ತಂತಲ್ಲ ಹಂಗ. ಅಂತ ದೊಡ್ಡ ಮಾತು ಬೇಡಿ ಧರ್ಮಣ್ಣವ್ರೆ. ಅಲ್ಲ, ನಿಮ್ ಮೇಲ್ ಉಸ್ತುವಾರಿ ಇಲ್ಲದೆ ಇದ್ರೆ ಅತ್ತಿಟ್ಟು ಕಡ್ಡಿ ತಳ್ಳಾಡಲ್ಲ. ಅಪ್ಪ, ಓಹೋ ನಮಸ್ಕಾರ. ವಿನೋದ್, ಯಾವಾಗಪ್ಪ ಬಂದೆ ಪಟ್ಟಣದಿಂದ? ಈಗ ತಾನೇ ಬಂದೆ. ಬೊಂಗಿಗಿಂಗೆ ಹೊಡೆದಿದ್ಯೇನೋ? ಬೆಳಗ್ಗೆನೆ ಬಂದ, ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಅಲ್ಲ, ಇಲ್ಲಿಗೆ ಈಗ ತಾನೇ ಬಂದೆ ಅಂದೆ. ಏನಪ್ಪ ವಿನೋದ, ನಿನ್ನ ಓದಿದ್ದೆಲ್ಲ ಮುಗೀತಾ? ವಿದ್ಯೆ ಮುಗಿಯೋದು ಅಂದ್ರೆ ಏನ್ ಬೋರಣ್ಣ, 10 ವರ್ಷ ಗೇವೆ ಮಾಡಿದ್ರು 11ನೇ ವರ್ಷ ಬೇಸಾಯ ಮಾಡ್ಬೇಕಾದ್ರೆ ಹೊಸದಾಗೆ ಇರಲ್ಲ, ಹಂಗೇನೆ. ಏನಂತೀಯ? ಕರೆಕ್ಟ್. ನಮಗ್ ಸಾಕು ಅನ್ನಿಸ್ದಾಗ ನಾವು ಓದ್ ಮುಗಿಸ್ಕೋಬೇಕು ಅಷ್ಟೇ. ಅದ್ ಹೆಂಗಾರ ಆಗ್ಲಿ, ನಮ್ ಹಿರಿಯರ್ ಗಳಿಸ್ಕೊಂಡ್ ಬಂದಿರೋ ಹೆಸರನ್ನ ಹೆಂಗಾರ ಮಾಡಿ ಉಳಿಸ್ಬಿಟ್ರಪ್ಪೋ ಸಾಕು. ಅದ್ರಲ್ಲಿ ಅನುಮಾನವೇ ಪಡಬೇಡಿ, ನಮ್ ರುದ್ರ ವಿನೋದ ಆ ಹೆಸರು ಉಳಿಸ್ತಾರೆ. ಧರ್ಮಪ್ಪನವರೇ, ಈ ಸಾರಿ ನಮ್ಮೂರಿನ ಜಾತ್ರೆನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು. ಹಗ್ಲು ರಾತ್ರಿ ನಿಯತ್ತಿಂದ ದುಡಿತಿರೋ ನಿಮ್ಮಂತ ಮುಖಂಡರು ಇರ್ಬೇಕಾದ್ರೆ ಎಂತ ವೈಭವತ್ತೆ ಇರ್ಬೇಕಾದ್ರೂ ಹೊರಡಿಸ್ಬೋದು. ವಾದ ವರ್ಷಕ್ಕಿಂತ ಇನ್ನು ಮಜಬೂತಾಗೆ ಮಾಡವ. ಆ ಸ್ವಾಮಿ ಕೃಪೆಯಿಂದ ಎಲ್ಲ ಕೆಲಸಗಳು ಹೂವೆತ್ತದಂಗೆ ಸಲೀಸಾಗಿ ಆಗ್ತಾ ಇವೆ. ಈ ತನಕ ಒಂದು ತೊಂದರೆನೂ ಇಲ್ಲ. ನಮ್ಮ ಹಳ್ಳಿನಲ್ಲಿ ತೊಂದ್ರೆ ಅಂದ್ರೇನು? ನಿನ್ನಂತ ಒಳ್ಳೆ ಕಟ್ಟುಮಸ್ತಾದ 5 ನಮ್ಮ ಹಳ್ಳಿಲಿ ಇರ್ಬೇಕಾದ್ರೆ ನಮ್ಗೇನ್ ಚಿಂತೆ ಐತಪ್ಪ. ವಿನೋದ ಬಂದ್ಮೇಲೆ ನನಗಿನ್ನಷ್ಟು ತಾಕತ್ ಬಂದ್ಬಿಟ್ಟಿದೆ. ನೀವು ಹಿರಿಯರು ಹಿಂಗ್ ಮಾಡಿ ಅಂದ್ರೆ ಸಾಕು, ಸುತ್ತಮುತ್ತಲಿನ 10 ಹಳ್ಳಿ ಜನನು ಈ ವರ್ಷದ ನಮ್ಮ ಊರಿನ ಜಾತ್ರೆ ಉತ್ಸವನ ಬಾಯಿ ತುಂಬಾ ಕೊಂಡಾಡ್ತಿರ್ಬೇಕು. ಅಷ್ಟೇ ಅಲ್ಲಪ್ಪ, ಪ್ರತಿ ವರ್ಷದಾಗೆ ಜಾತ್ರೆ ಮುಂದೆ ನಡೆಯೋ ಎಲ್ಲಾ ಪಂದ್ಯಗಳಲ್ಲೂ ನೀವೇ ಗೆದ್ದು ನಮ್ಮೂರಿನ ಗೌರವನ ಕಾಪಾಡಬೇಕು. ಗೊತ್ತಾಯ್ತು? ಇನ್ನು ರಾಮಣ್ಣನ ಮನೆ ಒಂದು ಬಾಕಿ ಇದೆ ಹೇಳೋಕೆ. ರಾಮಣ್ಣನ ಮಾಮ ಮನೆಗ? ರಾಮಣ್ಣನ ಮನೆಗೆ ನಿಮಗೆ ಯಾಕೆ ತೊಂದ್ರೆ? ನಾನು ಹೋಗಿ ಹೇಳ್ಬಿಡ್ತೇನೆ. ಹೋಗ್ತೀಯಾ? ಅಬ್ಬ, ನನಗೊಂದು ಕೆಲಸ ಕಮ್ಮಿ ಆಯ್ತು. ನಾವ್ ಬಂದ್ಮೇಲೆ ನಿಮ್ಗೆಲ್ಲಾ ಕೆಲಸನೂ ಕಮ್ಮಿ ಆಗುತ್ತೆ. ಹೌದು. ನಾನು ಬರ ಧರ್ಮಣ್ಣರೇ. ಬರ್ತೀರಿ. ನಮಸ್ಕಾರ. ಬನ್ನಿ. ಅಪ್ಪ, ರುದ್ರ ರಾಮಣ್ಣನ ಮಾವನ ಮನೆಗೆ ಹೋಗಿದ್ದು ಜಾತ್ರೆ ವಿಷಯ ಹೇಳಕ್ಕಲ್ಲ, ಅದೊಂದು ನೆಪ ಅಷ್ಟೇ. ಕೇಳ್ಬಿಟ್ಟು ಎಲ್ಲೊಂಟೋದ? ಎಲ್ಲಿ ಹೋದ್ರೆ ಹುಡುಗಾಟ ಆಡೋದ್ ಬಿಡಲ್ವಲ್ಲ? ಎಲ್ಲೆಲ್ಲ ಯಾಕೆ ನಾನು ಹುಡುಗಾಟ ಆಡ್ಲಿ? ನಿನ್ ನೋಡಿದಾಗ ಮಾತ್ರ ಸ್ವಲ್ಪ ಚೆಲ್ಲಾಟ ಆಡೋಣ ಅನ್ಸುತ್ತೆ. ನೋಡು, ಹಂಗೆಲ್ಲ ಚೆಲ್ಲಾಟನ ತಿಳ್ಕೋಬೇಡ, ಗೊತ್ತಾ? ಯಾಕೆ ನೀನ್ ತಿಳ್ಕೋತೀಯ? ನಿನ್ ಮಾತು ಕೇಳ್ಬೇಕು ಅಂತ ದಿನ ಎಲ್ಲ ಕಾಯ್ತಾ ಇರ್ತೀನಿ. ನೀನ್ ಸಿಕ್ಕದಾಗ ಸಿಡಕಂತ ಸಿಡ್ಕೋತೀಯ. ಇವತ್ತಾದ್ರೂ ಖುಷಿಯಾಗೊಂದು 2 ವಿಷಯ ಹೇಳ್ಬಾರ್ದೆ? ಏನು ಖುಷಿಯಾಗೋ ಮಾತಾ? ಹೇಳ್ತೀನಿ. ಹೇಳು 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 ಮತ್ತೆ. ಜಾತ್ರೆ ದಿನ ಹೇಳ್ತೀನಿ. ನಿಜವಾಗ್ಲೂ? ನಿನ್ ನಾಳೆಗೂ. ನಾನು ನಿನಗೆ ಖುಷಿಯಾದಂತ ವಿಷಯ ಹೇಳ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಏನು? ನೀನು ನನಗ್ ಖುಷಿಯಾಗೋ ಮಾತಾ? ಹೇಳಿದ್ರ? ನೀನು ಜಾತ್ರೆ ದಿನ ಹೇಳ್ತೀನಿ ಅಂದಿಲ್ಲ, ನಾನು ಜಾತ್ರೆ ದಿನಾನೇ ಹೇಳ್ತೀನಿ. ಈಗ್ಲೇ ಹೇಳ್ಬಿಟ್ರಾ? ರುದ್ರ, ಈಗ್ಲೇ ಹೇಳು. ನನಗೆ ನಾಚಿಕೆ ಆಗತ್ತವ. ರುದ್ರ, ಇಲ್ಲ, ನಾನು ಹೇಳಲ್ಲ. ನಾನು ಹೇಳಲ್ಲ ಅವನು. ನಾನು ಹೇಳಲ್ಲ ಅವನು. ನಾನು ಹೇಳಲ್ಲ. ಏನ್ ಹೇಳಲ್ಲ? ವಾ, ಅದು ಅದು ಬಂದು ಮವ, ಅದೇ ಧರ್ಮಪ್ಪನವ್ರ ಮನೆಗೆ, ಅದು ಧರ್ಮಪ್ಪನವ್ರ ಮನೆಗೆ ಭದ್ರಪ್ಪನವ್ರು ಅವ್ರು ಬಂದಿದ್ರು. ವಿನೋದ ಬಂದ. ಆಮೇಲೆ ಇದು ಜಾತ್ರೆ, ಅದು ಮವ ಜಾತ್ರೆ
ಅಯ್ಯೋ ಪಂದ್ಯ ನಾನ್ ಬಿಡ್ತೀನಮ್ಮವ ಪಂದ್ಯ. ಅದು ನಾನು ಈ ವಿಷಯ ನಿಮ್ಗೆ ಹೇಳೋದು ಅಂತ ಅದೇ ನಾನು ಹೇಳ್ತೀನಿ ಅಂತ ಇದೆ ಹೇಳೋದು. ನಾನು ಬರ್ತೀನಿ ತಗೋತೀನಿ. ಅವನ್ಗಾಕೆ ನನಗ ನಿನ್ ಬಟ್ಟೆ ಹೋಗಿದ್ ಆ ಕಡೆ ಜಾಗ ಇಲ್ವಾ? ಹೋಗ ಆ ಕಡೆ ಒಕ್ಕೋ. ನಾನೇಕೆ ಇಲ್ಲಿಂದ ಹೋಗ್ಬೇಕು? ಹೊಳೆ ನಿಮ್ಮ ಅಪ್ಪಂದ? ನಮ್ಮ ಅಪ್ಪಂದ ನಿಮ್ ತಾತಂದ? ಅದೆಲ್ಲ ನಿಂಗ್ಯಾಕೆ? ತಗೊಂಡ ಆ ಕಡೆ ಒಕ್ಕೋ ಅಂದೆ. ನಾನು ಹೋಗುದೇ ಇಲ್ಲ ಕಣೆ. ಆದ್ರಿಂದ ನರ ಕಿತ್ತಗೊಂಡು ಬರ್ಕತ್ತಾ ಇದ್ದೀನಿ. ಕಿವಿ ಕೇಳಿಸ್ತಾ ಇಲ್ವಾ? ನೀನೊಬ್ಳೆ ಗರಂದಾರಿ ಹೆಂಗ್ಸು, ನಾವೆಲ್ಲ ಬೇವಸ್ಥೆಗಳು ತಿಳ್ಕೊಂಡ್ಬಿಟ್ಟಿದ್ಯಾ? ಹೋಗ್ತಿಲ್ವಾ ಆ ಕಡೆ ನಿನ್ ಬಟ್ಟೆ ಎತ್ಕೊಂಡು? ಇಲ್ಲ ಅಂದ್ರೆ ಏನೇ ಮಾಡ್ತೀವಿ ಮಿಟಿಕ್ಲಾಡಿ? ಯಾವ ಮಿಟಿಕ್ಲಾಡಿ? ನೀನ್ ಮಿಟಿಕ್ಲಾಡಿ ಕಣೆ, ನಿಮ್ಮಮ್ಮ ಮಿಟಿಕ್ಲಾಡಿ ಕಣೆ, ನಿಮ್ಮ ಅತ್ತೆ ಮಿಟಿಕ್ಲಾಡಿ ಕಣೆ. ಲೇ ಇನ್ನೊಂದ್ಸಲ ನೀಯಾದ್ರೂ ಹಿಂಗಂದ್ರೆ ನಿನ್ ಇಲ್ಲ ಅಂತೀನಿ. ಹೋಗೆ ನಾನೇ ಹೋಗ್ತೀನಿ. ಕೊಡೆ ಕೊಡೆ. ಏನೇ ನನ್ ಬಟ್ಟೆ ಬಿಸಾಕ್ತೇನೆ? ಬಟ್ಟೆನೇನೆ ನಿನ್ನ ಕುಂಬಳಕಾಯಿ ಎತ್ತಾಕ್ದಂಗೆ ಎತ್ತಾಕ್ಬಿಡ್ತೀನಿ. ಏನಂದ್ರೆ ನನ್ನ ಎತ್ತಾಕ್ತೇನೆ? ಏನ್ ಮಾಡ್ತೀನಿ ಗೊತ್ತಾ ಈಗ? ನೋಡ್ಬಿಟ್ಲಲ್ಲಪ್ಪ ನನ್ನನ್ನ. ಏನ್ ಮಾಡ್ತೀನಿ ಗೊತ್ತಾ? ಕೈ ಕಾಲು ಮುರಿದು ನನ್ನ ಬಿಸಾಕ್ತೇನೆ. ತಡಿ ಹೋಗಿ ನನ್ ಗಂಡನ್ ಕರ್ಕೊಂಡ್ ಬರ್ತೀನಿ. ಹೋಗಿ ಹೋಗಿ ಅವನ ಹತ್ರ ನೀನು ಹೇಳಕ್ ಹೋಗಿದ್ನೀನು? ಲೇ ಅವಳ ಗಂಡ ರೌಡಿ ಕಣೆ. ನಾ ಕಂಡಿರೋ ರೌಡಿನ. ಬರ್ಲಿ ಮೆಣಸಿಗೆ ಹುಡ್ದಂಗ್ ಹುಡ್ದು ಬಿಡ್ತೀನಿ. ಮಾಡ್ರ ಸ್ನಾನ. ಬೇಗ ಬಂದ್ರೆ ಅವಳು ನನ್ನ ಹೆಂಡತಿ ಮೈ ಮೇಲೆ ಕೈ ಮಾಡೋವಳು ಅದ್ ಯಾವಳು ಅಂತ ತೋರ್ಸು. ಇವ್ರ್ಯಾರು ಅಲ್ಲ, ಇನ್ಯಾರು? ಅಲ್ಲಿದಲ್ ನೋಡಿ. ಬಜಾರಿ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೇನೆ. ಕೈ ಕಾಲು ಮುರಿದು ಬಿಡ್ತೀನಿ. ನೀನ್ ಹೆಂಡ್ತಿದ? ನನ್ ಕೈ ಕಾಲು ಮುರಿತೇನೆ. ಊರ್ ಮಾರಿ ಲೇ, ಯಾವ ಊರ್ ಮಾರಿ? ಅಲ್ವ ಹೋಗಿ ಹೋಗಿ ಹುಡುಗಿ ಮೇಲೆ ಕೈ ಎತ್ತತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅದನ್ನ ಕೇಳಕ್ ನೀರ್ಯಾರೋ? ಹೋಗ. ಏನಾಯ್ತು? ಅಲ್ಲಿ ಹೊಡೀರಿ. ನೋಡ ಅಯ್ಯಯ್ಯೋ, ಕರ್ಕೊಂಡು ಬಂದಿದ್ದೀನಲ್ಲ ನನ್ ಕರ್ಮ. ನಿಮ್ಮ ಗಂಟು ಅಂತ ಕರ್ಕೊಂಡ್ ಬಂದಲ್ಲ ನಾನು. ತಗೋ, ಇನ್ಮೇಲೆ ನೀನ್ ಬರ್ಬೇಡ ಬಟ್ಟೆ ಒಗೆಕ್ಕೆ. ನಿನ್ ಗಂಡನೇ ಬಿಡಿರಿ ಅವಮಾನ. ಪರವಾಗಿಲ್ವೇ? ಏನ್ ಪರವಾಗಿಲ್ಲ. ನಮ್ಮೂರ್ನ ಗಂಡಸು ಅಂತ ನೋಡಿದ್ದು ನಿಮ್ಮನ್ನೇ. ಅದ್ ಸರಿ, ನಿಮ್ಮ ಹೆಸರು? ವಿನೋದ್ ಅಂತ. ನಿನ್ನ ಹೆಸರು? ಪರವಾಗಿಲ್ವೇ? ನಿಜವಾದ ಹೆಣ್ಣು ಅಂತ ನಾನು ಇವತ್ತೇ ನೋಡ್ತಿರೋದು. ಅದ್ ಸರಿ, ಹೊಡ್ದು ಸಾಕಾಗಿದ್ದೀರಾ? ಬನ್ನಿ ಬೆನ್ನಿನ ಸಂತ ಸಾಕೊಡ್ತೀನಿ. ಎರಡು ದೋಸೆ, 3 ಕಾಫಿ. ದೋಸೆ ಹಾಕಿರಿ, ಕಾಫಿ ಮಾಡ್ತಾ ಇರಿ. ಸ್ವಲ್ಪ ತಡಿಯಯ್ಯ. ಹಾಳಾದ್ದು ಇರೋರು 2 ಕೈ, 1 ಕೈ ದೋಸೆ ಮಾಡಿದ್ರೆ 1 ಕೈ ಕಾಫಿ ಮಾಡಕ್ಕಾಗತ್ತೆ. ಯಾವಾಗ ಮಾಡಕ್ಕಾಗತ್ತು? ಕೈಯ ತಂದ್ಕೊಡ್ತೀನಿ. ನೋಡಿ, ಮುಚ್ಚಾಯ ಬಾಯಿ.
ದೋಸೆ 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 ದಾಮೋದರ ಏನ್ ಎಲ್ಲ ಕೆಲಸ ನೀವೇನೇ ಮಾಡ್ತಾ ಎಲ್ಲಿ ತಂಗಿ For more updates, like, comment, subscribe to our channel.